ಮತ್ತೊಂದು ಉದಾಹರಣೆ ಗಮನಿಸೋದಾದರೆ 3ನೇ 1 ಇಂಟು 2 ಈ ಭಿನ್ನರಾಶಿ ಸಂಖ್ಯೆಯನ್ನು ಗುಣಿಸಿದಾಗ ನಮಗೆ ಉತ್ತರ ಗುಣಲಬ್ಧ ಎಷ್ಟು ಬರುತ್ತೆ ಅನ್ನೋದನ್ನು ಗಮನಿಸೋದಾದರೆ ನೋಡಿ, ಇಲ್ಲಿ 3ನೇ 1 ಒಂದು ಪೂರ್ಣ ವಸ್ತು 3 ಸಮಭಾಗ ಮಾಡಿದ್ದೀನಿ, ಒಂದು ಭಾಗವನ್ನು ಆರಿಸ್ಕೊಂಡಿದ್ದೀನಿ. ಮತ್ತೊಂದು ಕೂಡ 3 ಅದೇ ರೂಪದ ಮತ್ತೊಂದು ವಸ್ತು ಸಮಭಾಗ 3 ಮಾಡಿದ್ದೀನಿ, ಒಂದು ಭಾಗವನ್ನು ಆರಿಸ್ಕೊಂಡಿದ್ದೀನಿ. ಇದು 3ನೇ 1, ಇದು ಕೂಡ 3ನೇ 1. 3ನೇ 1 ಅನ್ನೋವು 2 ಇವೆ. ಇವನ್ನು ಗುಣಾಕಾರವನ್ನು ಮಾಡಿದಾಗ ನಮಗೆ ಎಷ್ಟು ಉತ್ತರ ಬರುತ್ತೆ ಗಮನಿಸಿದಾಗ ನೋಡಿ, ಈಗ ಒಂದು ಕಡ್ಡಿಯನ್ನು ತೆಗೆದುಕೊಳ್ಳೋಣ. 3ನೇ 1 ಅನ್ನತಕ್ಕಂಥದ್ದು ಭಾಗ ಇಷ್ಟಿದೆ. ಇದಕ್ಕೆ ನಾವು ಬಣ್ಣವನ್ನು ತುಂಬ್ತೀವಿ. ನೋಡಿ, 3ನೇ 1 ಇಲ್ಲಿ ತನಕ ಇದೆ, ಅದು ಇಲ್ಲಿ ತನಕ ನಾನು ಬಣ್ಣವನ್ನು ತುಂಬ್ಕೊತೀನಿ ಮತ್ತೊಂದು ಕಡ್ಡಿಯಲ್ಲಿ. ಇದು ಒಂದು ಭಾಗ ಆಯಿತು. ಮತ್ತೊಂದು 3ನೇ 1 ಇದೆ, ಅದನ್ನು ನಾವು ಗಣನೆ ಮಾಡಿ ಚಿತ್ರಿಸೋದಾದರೆ ನೋಡಿ, 3ನೇ 1 ಮತ್ತೊಂದು ಭಾಗ, ಇದನ್ನು ನಾನು ಮತ್ತೆ ಚಿತ್ರಿಸ್ತೀನಿ. ಹಾಗಾದರೆ 3ನೇ 1 ಅನ್ನುವಂತಹದ 2 ಭಾಗಗಳನ್ನು ತೆಗೆದುಕೊಂಡಾಗ 3ನೇ ಕಡ್ಡಿಯಲ್ಲಿ ಇಷ್ಟು ಬಂತು. ಈಗ ಇದು ಎಷ್ಟನೇ ಎಷ್ಟು ಗೊಂದಲ ಇದೆ. ಅದನ್ನು ನಾವು ಪರಿಹರಿಸ್ಕೋಬೇಕು ಅಂದರೆ ನಾನು ಮತ್ತೊಂದು ಸಮಭಾಗ ಮಾಡಿರ್ತಕ್ಕಂಥ ಕಡ್ಡಿ ಇದೆ, 3 ಸಮಭಾಗಗಳನ್ನಾಗಿ ಮಾಡಿರ್ತಕ್ಕಂತಹ ಕಡ್ಡಿ. ಹೋಲಿಕೆ ಮಾಡೋಣ. ನೋಡಿ, ಇಲ್ಲಿ 3 ಸಮಭಾಗ ಮಾಡಿದ್ದೀನಿ, ಇದೇ ರೂಪದ ಮತ್ತೊಂದು ವಸ್ತು. ಹೋಲಿಕೆ ಮಾಡೋಣ. ಈಗ ನಮಗೆ ಹೋಲಿಕೆ ಮಾಡಿದಾಗ ಎಷ್ಟನೇ ಬರುತ್ತೆ? 3 ಭಾಗದಲ್ಲಿ 2 ಭಾಗಕ್ಕೆ ಬಣ್ಣ ತುಂಬಿದ್ದೀವಿ ಅನ್ನೋದು ಬರುತ್ತೆ. ಹಾಗಾದರೆ 3ನೇ 1 ಇಂಟು 2 ಗುಣಾಕಾರ ಮಾಡಿದಾಗ ನಮಗೆ ಬಂದಿರತಕ್ಕಂಥ ಉತ್ತರ ಎಷ್ಟು? 3ನೇ 2. ಈ ಉತ್ತರ ಹೇಗೆ ಬರುತ್ತೆ ನೋಡಿ, ಇಲ್ಲಿ ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, 1 ಇರುತ್ತೆ. 1 ಇದ್ದಾಗ ಅಂಶವನ್ನು ಗುಣಿಸಿ ನೋಡೋಣ. 1 ಇಂಟು 2 ಡಿವೈಡೆಡ್ ಬೈ 3 ಇಂಟು 1 ಈಕ್ವಲ್ 1 2 2 3 1 3. ಹಾಗಾದರೆ ಭಿನ್ನರಾಶಿ ಸಂಖ್ಯೆ ಜೊತೆ ಪೂರ್ಣಾಂಕಗಳನ್ನು ಗುಣಿಸ್ಬೇಕಾದ್ರೆ ಅಂಶವನ್ನು ಛೇದವನ್ನು ಗುಣಿಸ್ಬೇಕು. ಗುಣಿಸಿದಾಗ ಅದರ ಗುಣಲಬ್ಧ ಸರಿಯಾಗಿ ಬರುತ್ತೆ ಅನ್ನೋದು ನಮಗೆ ಇದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ.